ಮಾಡಿಸ್ಕೊಂಡು ಅಲ್ಲೆಲ್ಲ ಹೋಯ್ತಾನೆ, ಗಿಡದೊಳಗಡೆ ಎಲ್ಲ ಹೋಯ್ತಾನೆ, ಕಾಂಗ್ರೆಸ್ ಗಿಡದೊಳಗಡೆ ಎಲ್ಲ ಹೋಯ್ತಾನೆ. ಅಲ್ಲಿ ನೀನು ಹೊರಗಡೆ ಹೋಗ್ತಾ ಇರೋ, ನಾನು ಸ್ನಾನ ಮಾಡಿಸ್ತಾನೆ ಇರ್ತೀವಿ. ನೀನು ಹೋದಂಗೆ ಇನ್ನೂ ಜಾಸ್ತಿ ಸ್ನಾನ ಮಾಡಿಸ್ತಾ ಇರ್ತೀವಿ, ನಾವು ದಿನ ಮಾಡಿಸ್ತೀವಿ. ಈಗೇನೋ ವಾರಕ್ಕೆ 3 ದಿವಸ ಮಾಡಿಸ್ತೀನಿ. ಆಮೇಲೆ ಡೈಲಿ ಸ್ನಾನ ನಿನಗೆ ತಗೊಂಡೋಗೋದು, ಕೊರಿಯಲ್ಲಿ ಹುಯ್ತಾ ಇರೋದು ಅಷ್ಟೇ ಕೆಲಸ, ಇನ್ನೇನು ಮಾಡಲ್ಲ ನಿನಗೆ. ನಮ್ಮ ಮನೆಯವ್ರು ಬಂದರೆ ಬಿಸ್ಕೆಟ್ ತರ್ತಾರೆ ಅಂತ ಅವ್ನಿಗೆ ಗೊತ್ತು. ಯಾರಿಗೇನೇ ತರಲಿಲ್ಲ ಅಂದರೂ ಬಿಸ್ಕೆಟ್ ತರ್ತಾರೆ. ಬಿಸ್ಕೆಟ್ ತಂದಲ್ಲಿ ಅಡುಗೆ ಮನೇಲಿ ಇಟ್ಟರು. ಅದಕ್ಕೆ ನನ್ನ ನಾಮ ಇಡ್ತಿದ್ರು, ಆ ಕಡೆ ಗರ 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 ಅಂತ ತಿರುಗ್ತಿದ್ದ. ಒಂದು ಕೊಟ್ಟು ತೊಡೆ ಮೇಲೆ ಕುಂಡ್ರಿಸ್ಕೊಂಡೆ ಸುಮ್ಮ ಕೂತವನೆ. ಅಲ್ಲಿ ತೋರಿಸು, ಅಯ್ಯೋ ಇದು ತೋರಿಸು. ನಿನ್ನೆ ಅಕ್ಕಿ ತೊಳೆದು ಒಣಗಾಕಿದ್ನಲ್ಲ, ಇವತ್ತು ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡಿದ್ದೆ ಚೆನ್ನಾಗಿ ಒಣಗಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಏಕೆಂದರೆ ಕ್ಲೀನ್ ಮಾಡಿದ್ದೆ ನಾನು ಅಕ್ಕಿನ, ಆದ್ರೂ ಧೂಳೆಲ್ಲ ಇರುತ್ತಲ್ಲ, ಗಾಳಿಗೆ ಧೂಳೆಲ್ಲ ಬರುತ್ತೆ. ಮತ್ತು ಗುಂಡುಂ ಕೂದಲು, ಅವನು ಬೆಳಗ್ಗೆ ಸ್ನಾನ ಮಾಡಿಸಿದ್ವಲ್ಲ, ಗಾಳಿಗೆ ಗುಂಡುಂ ಕೂದಲು ಸಹ ಬರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ತೊಳೆದು ಒಣಗಾಕಿದ ಮೇಲೆ ಒಂದು ಸತಿ ಈ ಥರ ಕೇರ್ಬಿಟ್ಟು ಕ್ಲೀನ್ ಮಾಡಿ ಹಾಕ್ಕೋತೀನಿ. ಏನಾದರೂ ಗಲೀಜು ಧೂಳು ಇದ್ದರೆ ಅದೆಲ್ಲ ಹೋಗ್ಲಿ ಅಂತ. ಈಗೆಲ್ಲ ಅಕ್ಕಿ ಕ್ಲೀನ್ ಮಾಡಿ ಎತ್ತಿಟ್ಟೆ. ಮತ್ತು ನಮ್ಮ ಮನೆಯವರು ಸೊಪ್ಪು ತಗೊಂಡು ಬಂದಿದ್ದರು, ತರಕಾರಿನೂ ಸೊಪ್ಪು ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಮೇಲೆ ಬಂದು ಕೂತಿದ್ದೆ. ಗುಂಡಾ ಗುಂಡು ಬಾ ಇಲ್ಲೇ ಹೊಡ್ಬ. ನಾನು ಒಬ್ಬಳೇ ಕೂತಿದ್ದೀನಿ, ಎಲ್ಲೋ ಹೋಗಿದ್ದೆ ನೀನು ಬಂದ ಕೂತಿದ್ದಂಗೆ ಬಂದ್ಬಿಡ್ತಾನೆ. ಬಾ ಕುಚ್ಚು ಕುಚ್ಚಲ್ಲಿ ಜಾಣ ಜಾಣ ಹೇಳಿದ ಮಾತು ಕೇಳ್ತಾನೆ ಅವನು. ನಾನು ಇಷ್ಟೊತ್ತಕ ಇಲ್ಲೇ ಕೂತಿದ್ದ. ಈಗ ಇದು ಬಿಸ್ಕೆಟ್ ಪಟ್ನ ಬೇಕು ಅಂತ ಅಳ್ಳಾಡಿಸ್ತಾ ಅವನು ಓಡ್ಬಿಟ್ಟ. ಅವನು ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನ ಅವನು. ಎಲ್ಲಿ ಬಂದ್ಕೊಡಿ, ತಂಪತ್ತು ಸಂಜೆ ಟೈಮು, ಇಷ್ಟು ತಂಪಾಗಿದೆ, ಚೆನ್ನಾಗಿದೆ. ಮೇಲ್ಗಡೆ ಕೂತ್ಕೊಳ್ಳೋಕ್ಕೇನೋ ಒಂಥರ ಖುಷಿ ಆಯ್ತೈತೆ. ತಣ್ಣ ಗಾಳಿ ಬೀಸ್ತಿರುತ್ತೆ, ತಂಪತ್ತು. ಗುಂಡು ಇಲ್ಲೋಡಿಲಿ, ಇಲ್ಲೋಡಿಲಿ, ಇಲ್ಲೋಡು, ಈ ಕಡೆ ತಿರ್ಗು, ಈ ಕಡೆ ತಾಲೆ ಬಂಗಾರ ಇದು. ಮೊಮ್ಮ ಬೇಕಾ? ಮೊಮ್ಮ ಅಕ್ಕನ? ಬಾ ಸರಿ, ಬಟ್ಲು ತರೋಣ ಬಾ. ಅನ್ನ ಹಾಕಿದ್ದೆ ಸಂಜೆ, ಎಲ್ಲ ಖಾಲಿ ಮಾಡಿದ್ದಾನೆ. ಅವ್ನಿಗೆ ಹೊಟ್ಟೆ ಹಸಿವಾಗಿದೆ, ಸ್ವಲ್ಪ ಇತ್ತೊತ್ತಿಂದ ಖಾಲಿಯಾಗಿದೆ. ಇಲ್ಲಿ ಬಂದು ಕೂತಿದ್ದಾನೆ. ಅವ್ನಿಗೆ ಸ್ವಲ್ಪ ಅನ್ನ ಹಾಕ್ತೀನಿ ಇವಾಗ. ತರಕಾರಿ ಇದೆಲ್ಲ ತಂದವ್ರೆ. ಬಿಸ್ಕೆಟ್ ಏನೇ ಮಾತ್ರ ಗುಂಡಂಗೆ ಬಿಸ್ಕೆಟ್ ತರೋದು ಮಾತ್ರ ಮರೆಯೋದಿಲ್ಲ ಅವರು. ಇದು ಹಾಲು ಪೌಡ್ರು ನಮ್ಮ ಅಕ್ಕ ಕೊಟ್ಟಿದ್ರು. ಅವತ್ತು ನಮ್ಮ ರಿಲೇಷನ್ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಅನ್ನಲ್ಲ, ಅವರು ಕೊಟ್ಟಿದ್ರು ನಮ್ಮ ಅಕ್ಕ. ಗುಂಡನಿಗೆ ಹಾಲು ಪೌಡ್ರು ಅವರೇ ಕೊಡೋದು. ಹಾಲು ಪೌಡ್ರು ಏನಾರು ಖಾಲಿ ಆಗಿದ್ದರೆ ನಾನು ಮನೆ ಹಾಲು ಹಾಕ್ತೀನಿ. ಅನ್ನ ಹಾಕಿದ್ದೀನಿ, ಹಾಲು ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ಕೋತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬರೀ ಅನ್ನಕ್ಕೆ ಹಾಲು ಪೌಡ್ರ್ ಹಾಕಿದ್ರೆ ಅವ್ನು ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಈ ಥರ ಕಲಿಸ್ತೀನಿ. ಬರಮ್ಮ. ಇದು ಮಂಗಳವಾರ ಬೆಳಗ್ಗೆ, ನೆಕ್ಸ್ಟ್ ಡೇ ಬೆಳಗಿನ ಜಾವ 4 ಗಂಟೆ. ಗುಂಡ ಕುಯ್ಯೋ ಅಂತಿದ್ದ. ಅವ್ನಿಗೆ ಹೊಟ್ಟೆ ಹಸಿ ಆಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಅನ್ನ ಹಾಕೋಣ ಅಂತ ಬಂದೆ. ಅವನು ಗೀಮು ಏನೂ ಇಲ್ಲ, ಒತ್ತು ಗೊತ್ತು ಏನೂ ಇಲ್ಲ. ಯಾವಾಗ ಅಂದ್ರೆ ಅವಾಗ ಅನ್ನ ಕೇಳ್ತಾನೆ. ಅವ್ನು ಕೇಳಿದಾಗ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಎದ್ದು ಅನ್ನ ಹಾಕಬೇಕು. ನೋಡಿರಿ ಎಷ್ಟು ಆಡ್ತಾನೆ ಅಂತ. ಇವ್ನಿಗೆ ಗೊತ್ತು ಏನೂ ಇಲ್ಲ ಅನ್ನ ತಿನ್ನೋಕ್ಕೆ.
ಸರಿ ಆಯಿತು ಅಂದ್ಬಿಟ್ಟು ಈಗ ಹಾಕೋಣ ಅಂತ ಬಂದಿದ್ದೀನಿ. ತಿರ್ಗೇನು ನಾನು ಮಲ್ಗೋಕ್ಕೆ ಹೋಗಲಿಲ್ಲ. ಅವ್ನಿಗೆ ಅನ್ನ ಹಾಕ್ಬಿಟ್ಟು ಟೈಮ್ 4 ಕಾಲಾಗಿತ್ತಲ್ಲ, ಸರಿ ಇವತ್ತು ಮಂಗಳವಾರ ಬೇರೆ ವಾರ ಇದೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಕೆಲಸ ಮಾಡೋಣ, ಬೇಗ ಕೆಲಸ ಆಗುತ್ತೆ, ಪೂಜೆ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ತಿರ್ಗೇನು ನಾನು ಮಲ್ಗೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಮಂಗಳವಾರ, ಗುರುವಾರ, ಶನಿವಾರ ಈ ವಾರದಲ್ಲಿ 3 ದಿವಸ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ನನಗೆ, ಏಕೆಂದರೆ ಪೂಜೆ ಮಾಡಬೇಕಲ್ಲ. ಹಂಗಾಗಿ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೋತೀನಿ. ಅದಕ್ಕೇ ಗುಂಡುಂಗೆ ಅನ್ನ ಹಾಕ್ಬಿಟ್ಟು ಬಂದು ಈ ಕಸ ಗುಡಿಸ್ಕೊಂಡು ಒಳಗಡೆಯಿಂದ ಕಸ ಗುಡಿಸಿ, ಮಕ್ಕಳು ಯಾರು ಎದ್ದೋಳಲ್ಲ, ಮಕ್ಕಳನ್ನ ಇಷ್ಟೊತ್ತಿಗೆ ಎಬ್ಬರಿಸಲ್ಲ, 6:30 ಹಂಗೆ ಎಬ್ಬರಿಸ್ತೀನಿ ಅಷ್ಟೇ. ನಾನು ಎದ್ದರೆ ನಾನು ಒಬ್ಬಳೇ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿರ್ತೀನಿ. ನನ್ನ ಟೈಮು ಒಂದು 5:30 ಆಗೈತೆ ಅಂತ ಎದ್ದೆ, ನೋಡಿದ್ರೆ 4 ಗಂಟೆ ಆಗಿತ್ತು. ಸರಿ ತಿರ್ಗಿ ಇನ್ನೇನು ಮಲ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅವ್ನಿಗೆ ಅನ್ನ ಹಾಕ್ಬಿಟ್ಟು ಬಂದು ಒಳಗಡೆಯಿಂದ ಕಸ ಗುಡಿಸ್ಬಿಟ್ಟು ರಾತ್ರಿ ತೊಳೆದಿದ್ನೆಲ್ಲ ಪಾತ್ರೆ ಅದನ್ನೆಲ್ಲ ತೊಗೊಂಡೋಗಿ ಎತ್ತಿಟ್ಬಿಟ್ಟು ಈಗ ಬಾಗಿಲು ಕಸ, ಹೊರಗಡೆ ರೋಡಿಂದು ಮೆಟ್ಲದು ಇದೆಲ್ಲ ಗುಡಿಸ್ದೆ. ಇವತ್ತೇನು ತೊಳೆಯೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನೆನ್ನೆ ತೊಳೆದಿದ್ದೆ ಸೋಮವಾರ ದಿವಸ. ಜಸ್ಟ್ ಒರೆಸ್ತೀನಿ ಅಷ್ಟೇ, ಬಾಗಿಲಿಗೆ ಮಾತ್ರ ನೀರು ಹಾಕ್ಕೋತೀನಿ. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಸ್ನಾನ ಮುಗಿಸ್ಕೊಂಬಂದು ಪೂಜೆ ಮಾಡಿ ನಾಷ್ಟ ಮಾಡಬೇಕು. ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಇವತ್ತು ರಾಗಿ ತೊಳೆದು ಒಣಗಾಕಬೇಕು. ನೆನೆ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ರಾಗಿಗೆ ಇವತ್ತು ತೊಳೆದು ಒಣಗಾಕಿದ್ರೆ ಇವತ್ತು ಚೆನ್ನಾಗಿ ಬಿಸಿಲು ಹೊಡೆದ್ಬಿಟ್ರೆ ಸಾಕು. ನೀವು ನೋಡಿ, ಅನ್ನ ತಿಂದ್ಬಿಟ್ಟು ಆಚೆ ಹೋಗಿ ಬಂದ. ಅನ್ನ ತಿಂತಿದ್ದಂಗೆ ಗೇಟ್ ತೆಗಿಬೇಕು. ಆಚೆ ಹೋಗ್ಬಿಟ್ಟು ನಾನು ಸೆಕ್ಯೂರಿಟಿ ಮಾಡ್ಕೊಂಬಿಟ್ಟವನು ಇವನು. ಅನ್ನ ತಿಂತಿದ್ದಂಗೆ ಗೇಟ್ ತೆಗಿಬೇಕು, ಮತ್ತು ಗೇಟ್ ತೆಗೆದ್ರೆ ಅವ್ನು ಆಚೆಗೆ ಹೋಗಿ ಬಂದಮೇಲೆ ತಿರ್ಗಾ ಕುಯ್ಗರಿತಾನೆ ಇಲ್ಲಿ ಗೇಟ್ ಹತ್ರ ನಿಂತ್ಕೊಂಡು, ಇಲ್ಲಾಂದರೆ ಕೈಯಲ್ಲಿ ಶೀಟ್ ಕೆರಿತಾನೆ. ಈ ಶೀಟ ನಮ್ಮ ಗೇಟ್ಗೆ ಸುಮಾರು ನಾವು ಈ ಮನೆಗೆ ಬಂದಾಗಿನ 3ನೇ ಸತಿ ಗೇಟ್ ಹಾಕಿರೋದು ನಾವು. ಆ ಥರ ಮಾಡ್ತಾನೆ ಇವನು, ಕೆರೆದು ಹಾಳು ಮಾಡ್ತಾನೆ. ಮತ್ತು ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ, ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ನಾನು ವಾರದಲ್ಲಿ ಒಂದು 3-4 ದಿವಸ ಈ ಥರ ಹಾಕ್ಕೊಂಡು ನಾನು ನೆಲ ಒರೆಸೋವಂಥದ್ದು. ಗಂಜಲ ಅಂತೂ ಡೈಲಿ ಹಾಕ್ಕೋತೀನಿ. ಉಪ್ಪನ್ನ ವಾರದಲ್ಲಿ ಒಂದು 3-4 ದಿವಸ ಹಾಕ್ಕೊಂಡು ಒರೆಸ್ತೀನಿ. ನಮ್ಮ ಮನೆಯವ್ರು ಬೈತಾರೆ, ಇವನ್ನ ಗೇಟ್ ಒಳಗಡೆ ಬಿಡು ರಾತ್ರಿ ಹೊತ್ತು ಆಚೆಗೆ, ಅದನ್ನೇ ರೂಢಿ ಆಯ್ತಾನೆ. ನಾವಿದ್ದಾಗೇನೋ ಸರಿ, ನಾವಿಲ್ಲದೇ ಇದ್ದಾಗ ಅವ್ನು ಹಂಗೆ ಮಾಡ್ತಾನೆ. ಗೇಟ್ ಹಾಕಿ ಕೆರಿತಾನೆ, ಈ ಉಗುರಲ್ಲಿ ಮುಂದಗಡೆ ಕೈಯಲ್ಲಿ ಉಗುರಲ್ಲಿ ಕೆರಿತಾನೆ. ಕೆರೆದು ಶೀಟಂತೂ 3-4 ಶೀಟು ನಾವು ಹೊಡೆದಿರೋದು ಎಲ್ಲ ಕಿತ್ತು ಹಾಕ್ತಾನೆ ಅವನು. ಅದಕ್ಕೆ ಅವನು ಕೂಗ್ತಿದ್ದಂಗೆ ತೆಗಿಬೇಕು. ನಾನು ಸೆಕ್ಯೂರಿಟಿ ಮಾಡ್ಕೊಂಬಿಟ್ಟವನು ಅವನು, ತೆಗಿಯೋದು ಹಾಕೋದು ಗೇಟ್ನ. ಇದೇ ನನ್ನ ಕೆಲಸ ಆಗೋಗಿತ್ತು. ಮತ್ತು ಸರಿ ಒಳಗಡೆ ನೆಲೆಲ್ಲ ಒರೆಸ್ಕೊಂಬಂದು ಇಲ್ಲಿ ಪೋಟಿಕನ್ನು ಸಹ ಒರೆಸ್ಬಿಟ್ಟು ಈಗ ಬಾಗಿಲಿಗೆ ನೀರು ಹಾಕ್ಕೋಬೇಕು. ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಕೋಬೇಕು. ತಿರ್ಗಾಲೆ ಬತ್ತಾವನೆ ನೋಡ್ರಿ ಒಳಕ್ಕೆ. ನಂಗೆ ಗೇಟ್ ತೆಗೆದ್ರೆ ಅವನು ಆಚೆ ಹೋಗೋದು ಒಳಗೆ ಬರೋದು, ಒಳಗೆ ಹೋಗೋದು ಆಚೆ ಹೋಗೋದು. ಮತ್ತು ಈಗ ಮುಚ್ಚಲ ತೆಗೆದ್ರೆ ಅವನಿಗೆ ಭಯ, ಅವನಿಗೆ ನಾನು ಬಿದ್ದೋಯ್ತೀನಿ ಅಂತ. ಈ ಕಡೆ ಬರೋದೇ ಇಲ್ಲ, ಕಡೆ ಬರೋಲ್ಲ. ಮೆಟ್ಲ ಮೇಲೆ ಹೋಗಿ ಮಲ್ಕೋತಾನೆ. ಮೆಟ್ಲಿಗೆ ಇವತ್ತು ತೊಳೆದಿಲ್ವಲ್ಲ ನಾನು, ಅದಕ್ಕೆ ಅಲ್ಲಿ ಒಣಗಿದ್ಯಲ್ಲ, ಈಗ ಅಲ್ಲೋಗಿ ಮಲ್ಕೋತಾನೆ. ನಾನು ಬಾಗಿಲು ತೊಳೆದು ಇಲ್ಲಿ ಮ್ಯಾಟ್ ಹಾಕ್ಬಿಟ್ಟು ಒಳಗಡೆ ಹೋದರೆ ಮ್ಯಾಟ್ ಮೇಲೆ ಬಂದು ಮನಿಕತ್ತಾನೆ. ಸರಿಯಾಗಿ ಹೊಸ್ಲ ಹತ್ರನೇ ಮಲ್ಕೋತಾನೆ. ನಾವು ಓಡಾಡೋಕ್ಕಾಗೋದಿಲ್ಲ, ಒಂದು ಪೂಜೆ ಮಾಡೋದಕ್ಕೂ ಆಗೋದಿಲ್ಲ. ಆ ಥರ ಸರಿಯಾಗಿ ಸೆಂಟ್ರಲ್ಲಿ ಮಲ್ಕೋತಾನೆ ಮ್ಯಾಟ್ ಮೇಲೆ. ನಾನು ಸ್ನಾನ ಎಲ್ಲ ಮುಗೀತು. ಸ್ನಾನ ಮುಗಿಸ್ಕೊಂಬಂದು ಈಗ ದೇವ್ರ ಫೋಟೋಕ್ಕೆ ಹೂವು ಹಾಕ್ಕೊಂಡು ಪೂಜೆ ಮಾಡೋಣ ಅಂತ. ನಮ್ಮ ಗಿಡದಲ್ಲಿ 2 ರೋಸ್ ಬಿಟ್ಟಿತ್ತು, ನೆನೆಸ್ಕೊಂಡು ಕಿತ್ಕೊಂಬರ್ಬೇಕು. ಕೆಲವೊಂದು ದಿವಸ ನೆನಪೇ ಬರೋದಿಲ್ಲ ನನಗೆ. ಮನೇಲಿರೋ ಹೂವನ್ನೇ ತೊಗೊಂಡು ಇಕ್ಬಿಡ್ತೀನಿ, ನೆನಪೇ ಬರೋದಿಲ್ಲ. ಆಮೇಲೆ ಬೆಳಗ್ಗೆ ಆದಮೇಲೆ ಮೇಲೋಗಿ ನೋಡಿದ್ರೆ ಗಿಡದಲ್ಲಿ ಹೂವು ಇರ್ತವೆ. ತಿರ್ಗೇನೋ ನಾನು ಅದು ಕಿತ್ತು ತಿರ್ಗಾ ತಂದು ಇಡೋಕ್ಕೆ ಹೋಗೋದಿಲ್ಲ, ಅದು ಅಲ್ಲೇ ಇರ್ತವೆ. ಚೆನ್ನಾಗಿದ್ದರೆ ತಿರ್ಗಾ ನೆಕ್ಸ್ಟ್ ಡೇ ಕಿತ್ತು ಇಡ್ತೀನಿ, ಇಲ್ಲಾಂದರೆ ಹಾಗೆ ಬಿಟ್ಬಿಡ್ತೀನಿ. ಈಗ ದೀಪ ಹಚ್ಕೋತಾ ಇದ್ದೀನಿ. ಇವಾಗ ಫೋಟೋಕ್ಕೆ ಹೂವೆಲ್ಲ ಹಾಕಿ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಗಂಧಕಡ್ಡಿ ಬಿದ್ದಿರೋದು ಹೂವೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಪೂಜೆ ಮಾಡ್ಕೋತಾ ಇದ್ದೀನಿ.
ಪೂಜೆ ಎಲ್ಲ ಆಯಿತು. ಇವತ್ತು ಸ್ವಲ್ಪ ಬೇಗ ಪೂಜೆ ಮಾಡಿಕೊಂಡೆ, 5:30ಗೆ ಪೂಜೆ ಮಾಡಿಕೊಂಡೆ. ಯಾಕೆಂದರೆ 4 ಗಂಟೆಗೆ ಎದ್ದಿದ್ನಲ್ಲ, ಹಂಗಾಗಿ ಇವತ್ತು ಬೇಗ ಪೂಜೆ ಮಾಡಿಕೊಂಡೆ. ಬೇಗ ಪೂಜೆ ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಬೆಳಕಾದ ಮೇಲೆ ಒಂದು 6 ಗಂಟೆ ಹಿಂಗೆ ಎದ್ದರೆ ನಾನು ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಇದನ್ನೆಲ್ಲ ಮಾಡಿ ಬರೋಷ್ಟೊತ್ತಿಗೆ 1 ಅವರ್ ಆಗೋಗುತ್ತಾ. ಆಮೇಲೆ ನಾಷ್ಟ ಮಾಡೋಕ್ಕೆ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದುಬಿಡ್ತೀನಿ ನಾನು. ಪೂಜೆ ಮಾಡೋದು ಲೇಟ್ ಆಗುತ್ತೆ. ನಾನು ಮಾಡಲಿಲ್ಲ ಅಂದ್ರೆ ಮಕ್ಳು ಯಾರಾದರೂ ಸ್ನಾನ ಮಾಡ್ತಾರಲ್ಲ ಡೈಲಿ, ಯಾರಾದರೂ ಪೂಜೆ ಮಾಡ್ತಾರೆ ಅಂದರೆ ಅವ್ರು ಮಾಡೋದು ಸರಿಯಾಗಿ ಹೂವು ಹಾಕಲ್ಲ, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಲ್ಲ ಅವರು. ಕ್ಲೀನ್ ಮಾಡ್ದಿರೋ ಸುಮ್ಮನೆ ಹಾಗೆ ಮಾಡಿಬಿಡ್ತಾರೆ. ನನಗೇನೋ ಒಂಥರ ಸಮಾಧಾನ ಆಗೋದಿಲ್ಲ. ಅದಕ್ಕೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಬೇಗ ಎದ್ದರೆ ಈ ಥರ ನಾನೇ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡ್ಕೋತೀನಿ. ಚಿತ್ರಾನ್ನ ಮಾಡೋಣ ಅಂತ ನೆನ್ನೆ ನಮ್ಮ ಮನೆಯವರು ಎಳ್ಳಿಕಾಯಿ ತಂದಿದ್ರು, ತರಕಾರಿ ತಂದಿದ್ರಲ್ಲ, ಎಳ್ಳಿಕಾಯಿನೂ ತಂದಿದ್ರು. ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಇಷ್ಟ ಚಿತ್ರಾನ್ನ ಅಂತಂದರೆ ಅವ್ರಿಗಿಷ್ಟ. ನಾನು ಆಲೇ ಸುಮಾರು ದಿವಸ ಆಗಿತ್ತು, ಆಲೇ ಒಂದು 15 ದಿವಸದ ಮೇಲೆ ಆಗಿ ಚಿತ್ರಾನ್ನ ಮಾಡಿರಲಿಲ್ಲ. ಚಿತ್ರಾನ್ನ ಮಾಡೋಣ ಅಂತ. ಎಳ್ಳಿಕಾಯಿ ಚಿತ್ರಾನ್ನ ಚೆನ್ನಾಗಿರುತ್ತೆ, ಎಳ್ಳಿಕಾಯ್ದು ಮಾವಿನಕಾಯ್ದು ಚಿತ್ರಾನ್ನ ಚೆನ್ನಾಗಿರುತ್ತೆ. ಮಾಡೋಣ ಅಂತಂದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಎಳ್ಳಿಕಾಯಿ ಏನೇನು ಬೇಕೋ ಚಿತ್ರಾನ್ನಕ್ಕೆ ಎಲ್ಲನೂ ಸಹ ತೆಗೆದು ಎತ್ತಿಟ್ಕೊಂಡೆ. ಮತ್ತು ನಾನು ಯಾವ ರೀತಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ನಾನು ಮಕ್ಕಳಿನ್ನೂ ಎದ್ದಿರಲಿಲ್ಲ, ಮಕ್ಕಳು ಮಲಗಿದ್ರು. ಮಾನಸನ ಎಬ್ಬರಿಸ್ತಾ ಇದ್ದೆ. ಅವಳದು ಒಂದು ನನಗೆ ಸಮಸ್ಯೆ ಆಗ್ಬಿಟ್ಟೈತೆ, ಮಾನಸನ ಸಮಸ್ಯೆ ಆಗ್ಬಿಟ್ಟೈತೆ ನನಗೆ. ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ ಸ್ವಲ್ಪ ಜಾಸ್ತಿ, ಕಡಲೆಬೀಜ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ, ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಒಂದು ತುತ್ತಿಗೆ ಒಂದು 2-3 ಕಡಲೆಕಾಯಿ ಬೀಜ ಸಿಗಬೇಕು, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ, ಹಸಿರು ಮೆಣಸಿನ್ಕಾಯಿ ಹಾಕಿದ ನಂತರ ಈರುಳ್ಳಿ ಹಾಕ್ಕೊಂಡೆ, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ ನಾನು. ಉಪ್ಪು ಹಾಕ್ಬಿಟ್ಟು ಈಗ ಕಮ್ಮಿ ಉರಿಲಿ ಬೇಯಕ್ಕೆ ಇಟ್ಕೊಂಡೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಈಗ ಅದನ್ನೆಲ್ಲ ಸ್ವಲ್ಪ ತಿರುಗಿಸ್ಕೊತೀನಿ. ಕಮ್ಮಿ ಉರಿನಲ್ಲೇ ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೊತೀನಿ. ಮಾಮೂಲಿ ಎಲ್ಲರೂ ಇದೇ ಥರ ಚಿತ್ರಾನ್ನ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಈಗ ಬಿಸಿ ಇದೆಯಲ್ವಾ, ಗ್ಯಾಸ್ ಆಫ್ ಮಾಡಿದ್ದೀನಿ. ಬಿಸಿಲಿ ಹುಳಿ ಹಾಕಕ್ಕೆ ಹೋಗೋದಿಲ್ಲ, ಆಮೇಲೆ ಹಾಕ್ತೀನಿ. ಯಾಕೆಂದರೆ ಒಗರು ಬಂದುಬಿಡುತ್ತೆ ಬಿಸಿಲಿ ಹಾಕಿದ್ರೆ. ಈಗ ಸ್ವಲ್ಪ ತಣ್ಣಗಾಗಿತ್ತು, ತಣ್ಣಗಾದ್ಮೇಲೆ ಈ ಹುಳಿ ಬಿಟ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ನಿಂಬೆಹಣ್ಣು ಹುಳಿ ಆಗಲಿ ಎಳ್ಳಿಕಾಯಿ ಹುಳಿ ಆಗಲಿ ಹಾಕ್ಳಕ್ಕೆ ಹೋಗಬಾರ್ದು, ಒಂಥರ ಒಗರು ಬರ್ತೈತೆ, ಕಹಿ ಬಂದುಬಿಡ್ತೈತೆ. ಅದಕ್ಕೆ ತಣ್ಣಗಾದ್ಮೇಲೆ ಹಾಕ್ಕೊಂಡೆ. ಆಯಿತು, ಚಿತ್ರಾನ್ನ ಎಲ್ಲ ರೆಡಿ ಆಯಿತು. ಇದು 2 ದಿವಸಕ್ಕಾಗುತ್ತೆ. ನಾನು ತಿನ್ನಲ್ಲ, ಅವ್ರು 3 ಜನಕ್ಕಾದರೆ 2 ದಿವಸಕ್ಕಾಗುತ್ತೆ ಈ ಗೊಜ್ಜಿದು. ಮತ್ತು ಮಾನಸ ಅವಳು ಎದ್ದು ರೆಡಿ ಆಗೋದೇ ಒಂದು ದೊಡ್ಡ ವಿಷಯ. ನನಗಂತೂ ದಿನಾ ಬೆಳಗ್ಗೆ ಅವಳದೊಂದು ಸಮಸ್ಯೆ ಆಗ್ಬಿಟ್ಟೈತೆ ನನಗೆ. ನಾನು ಎದ್ದು ಇಷ್ಟು ಕೆಲಸ ಮಾಡಿ, ನಾಷ್ಟ ಮಾಡಿ, ಪಾತ್ರೆ ತೊಳೆದು, ಅಡುಗೆ ಮನೆ ಕ್ಲೀನ್ ಮಾಡಿ ಇದನ್ನೆಲ್ಲ ಮಾಡಿದೆ. ಅವಳು ಎಬ್ಬರಿಸೋರು ಆವಾಗ ಎದ್ದು ಸ್ನಾನ ಮಾಡಿಕೊಂಡು ಬಂದು. ನಾನೀಗ ಬೇಗ ಡಬ್ಬಿ ಕಟ್ಟೋಣ ಅಂತ, ನಮ್ಮ ಮನೆಯವರು ಸ್ವಲ್ಪ ಬೇಗ ಕೆಲ್ಸಕ್ಕೆ ಹೋಗಬೇಕು ಅಂತ ಎದ್ದು ಓಡಾಡ್ತಿದ್ರು. ಅವ್ರಿಗೆ ಚಿತ್ರಾನ್ನ ಅಂದ್ರೆ ಇಷ್ಟ ಅಲ್ವಾ, ಹಂಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ. ಅವ್ರಿಗೂ ಕಲಿಸ್ಕೊಟ್ಟೆ, ಮಿತಿಗೂ ಡಬ್ಬಿ ಕಟ್ಟಿದೆ, ಮಾನಸಂಗೂ ಡಬ್ಬಿ ಕಟ್ಟಿದೆ. ಅವರು ಅಪ್ಪ ಮಗಳು ಇಬ್ಬರು ಹೋದರು. ಮಿತಿಗಿನ್ನೂ ಟೈಮ್ ಆಗಿರಲಿಲ್ಲ, ಇನ್ನೂ ಇದ್ದ 7:15 ಆಗಿತ್ತು. ನಾನು ಬೇಗನೆ ಬಂದೆ, ಸ್ವಲ್ಪ ಬೆಳಗ್ಗೆನೇ ಬಂದು ಇದು ತೊಳೆದಾಕ್ಬಿಟ್ರೆ ಬೇಗ ಒಣಗಿಕೊಳ್ಳುತ್ತೆ ಅಂತ. ಲೇಟ್ ಮಾಡಿದ್ರೆ ಒಣಗೋದಿಲ್ಲ, ಸಂಜೆ ಮಳೆಗಿಳೆ ಬಂದ್ರಾಯ್ತು ಅಂದ್ಬಿಟ್ಟು 7:15ಗೆ ಮೇಲಕ್ಕೆ ಬಂದೆ. ತೊಳಿತಾ ಇದ್ದೀನಿ. ನೋಡಿ ಎಷ್ಟೊಂದು ಗಲೀಜಿದೆ ಅಂದರೆ, ಒಂದೊಂದು ಸತಿ ಇಷ್ಟಿಷ್ಟಾಗಿ 10 ಸತಿ ತೊಳೆದಿದ್ದೀನಿ. ನೋಡಿ ಈ ಕಡೆ ಬಕೆಟಲ್ಲಿ ಉಯ್ದು ಇಟ್ಕೊಂಡಿದ್ದೀನಿ ವೇಸ್ಟ್ ನೀರು, ಅದನ್ನು ಇಲ್ಲಿ ಮೋರಿಲಿ ಉಯ್ಯೋದಿಲ್ಲ ನಾನು, ಪೈಪಿಗೆ ಉಯ್ಯೋದಿಲ್ಲ. ಈ ಥರ ಈ ಬಕೆಟ್ ಕುಯ್ಕೊಂಡು ಈ ನೀರನ್ನ ಕೆಳಗಡೆ ಉಯ್ತೀನಿ, ಮೋಲ್ಡಿಂದ ಕೆಳಗಡೆ ಉಯ್ತೀನಿ ನೀರನ್ನ, ಪೈಪ್ ಕುಯ್ಯೋದಿಲ್ಲ. 10 ಸತಿ ತೊಳೆದ್ರೂ ಇನ್ನೂ ಅಷ್ಟೊಂದು ಗಲೀಜು ಬರ್ತಾನೆ ಇತ್ತು. ಇನ್ನೂ ಒಂದು 10 ಸತಿ ತೊಳೆದಿದ್ದರೆ ಬರ್ತಿತ್ತೇನೋ, ನನಗೂ ಸಾಕಾಗೋಯ್ತು. ಒಂದು 10 ಸತಿ ತೊಳೆದ್ಬಿಟ್ಟು ತೆಗೆದು ಈ ಥರ ನೀರು ಸೋರ್ಲಿಕ್ಬಿಟ್ಟು ಒಣಗಾಕೊಂಡಿದ್ದೀನಿ. ಗುಂಡಂಗೆ ಹೇಳ್ತಿದ್ದೆ, ಇವತ್ತು ಪಾರಿವಾಳ ಬರ್ತವೆ ಗುಂಡ, ರಾಗಿ ಹಾಕಿದ್ದೀನಿ, ಕಾಯಬೇಕು, ನಿಂಗೆ ಸಾಯಂಕಾಲ ಬಿಸ್ಕೆಟ್ ಹಾಕ್ತೀನಿ ಅಂತ ಅವ್ನಿಗೆ ಹೇಳ್ತಿದ್ದೆ. ಕುತ್ಕೋಬೇಕು ಇವತ್ತು ಸಂಜೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ನಿನಗೆ. ಬಿಸ್ಕೆಟ್ ಮಮ್ಮ ಕೂಲಿ ಆಯಿತಾ, ಬಿಸ್ಕೆಟ್ ತರಿಸ್ಕೊಡ್ತೀನಿ, ಒಂದು ಪ್ಯಾಕೆಟ್ ಪೂರ್ತಿ ನಿನಗೇನೆ. ನೀ ರಾಗಿ ಕಾಯ್ಬೇಕು ಇವತ್ತು. ಕೆಳಗಡೆಗೆ ಬರ್ಕೂಡ್ದು, ನೆಳ್ಳೈತೆ. ಮೊಮ್ಮ ತಿಂದಿದ್ಯಾ, ಇಲ್ಲೇ ಬಂದು ಹಚ್ಚಿ ಮಾಡ್ಕೊಂಡು ರಾಗಿ ನೋಡ್ಕೊ ಆಯ್ತಮ್ಮ. ಮುಖ ನೋಡ ಅಲ್ಲೇ ಹೆಂಗೆ ಮಾಡ್ತಾನೆ, ನಾನ್ಯಾಕೆ ನೋಡ್ಕೊಳ್ಳಿ ಅಂತಾನೆ. ರಾಗಿ ತೊಳೆದು ಒಣಗಾಕಿದ್ದೀನಿ, ಕೂತಿದ್ದೀನಿ. ನಾನಿದ್ರೆ ಇಲ್ಲೇ ಇರ್ತಾನೆ, ನಾನಿದ್ರೆ ಇಲ್ಲೇ ಕೂತಿರ್ತಾನೆ. ನಾನೇನು ಕೆಳಗೆ ಹೋಯ್ತು ಅಂದರೆ ನಾನು ಹಿಂದೆ ಓಡಿ ಬಂದುಬಿಡ್ತಾನೆ. ಅದಕ್ಕೆ ಸ್ವಲ್ಪ ಹೊತ್ತು ಒಂಚೂರು ದೊಡ್ಡ ಬಟ್ಟೆ ಆಗಿದ್ರೆ ತೆಳ್ಳಗೆ ಹಾಕ್ತಿದ್ದೆ, ಹಂಗೂ 2ಕ್ಕೆ ಹಾಕಿದ್ದೀನಿ.
ಸಾಕಾಗ್ತಿಲ್ಲ. ಒಂದು 15 ಸೇರು ರಾಗಿ ತೊಳೆದು ಹಾಕಿದ್ದೀನಿ.